ಎಲ್ಲ ನನ್ನ ವಿದ್ಯಾರ್ಥಿ ಮಿತ್ರರಿಗೂ ಕೂಡ ಶರಣಾರ್ಥಿ. 8ನೇ ತರಗತಿಯಲ್ಲಿರ್ತಕ್ಕಂಥ ಒಂದು ಪದ್ಯವನ್ನು ನೋಡುವ ಪ್ರಯತ್ನವನ್ನು ಮಾಡೋಣ. ಶ್ರೀ ಕುವೆಂಪು ಅವರು ಬರೆದಿರ್ತಕ್ಕಂಥ ಪದ್ಯ ಬಹುಮಾನ ಎನ್ನುವ ಪದ್ಯ. ಕುವೆಂಪು ಅವರ ಕವಿ ಪರಿಚಯವನ್ನು ನಾವು ಮಾಡಿಕೊಳ್ಳೋದಾದರೆ 1904 ಡಿಸೆಂಬರ್ 29ರಂದು ಕುಪ್ಪಳ್ಳಿಯಲ್ಲಿ ಜನಿಸ್ತಾರೆ ಶ್ರೀ ಕುವೆಂಪು ಅವರು. ಇವರು ಅನೇಕ ಕವನ ಸಂಕಲನಗಳು, ಕಾದಂಬರಿಗಳು, ನಾಟಕ, ವಿಮರ್ಶೆ ಹಾಗೂ ಮಹಾಕಾವ್ಯವನ್ನು ಬರೆದಿರ್ತಕ್ಕಂಥ ಕೀರ್ತಿ ಶ್ರೀಯುತರಿಗೆ ಸಲ್ಲುತ್ತದೆ. ಕೊಳಲು, ನವಿಲು, ಪಾಂಚಜನ್ಯ, ಅಗ್ನಿಹಂಸ, ಕೃತಿಕೆ ಅಂತಕ್ಕಂಥ ಕವನ ಸಂಕಲನಗಳನ್ನ ಬರೆದಿರ್ತಕ್ಕಂಥ ಶ್ರೀ ಕುವೆಂಪು ಅವರು ಮಲೆಗಳಲ್ಲಿ ಮದುಮಗಳು ಹಾಗೂ ಕಾನೂರು ಹೆಗ್ಗಡತಿ ಎನ್ನುವ ಬೃಹತ್ ಕಾದಂಬರಿಗಳನ್ನು ಕೂಡ ಬರೆದಿದ್ದಾರೆ. ಶ್ರೀ ರಾಮಾಯಣ ದರ್ಶನಂ ಎನ್ನುವ ಮಹಾಕಾವ್ಯಕ್ಕೆ ಮಹಾ ಛಂದಸ್ಸಿನಲ್ಲಿ ರಚನೆ ಮಾಡಿ ಪ್ರಪ್ರಥಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಕೀರ್ತಿ ಕೂಡ ಶ್ರೀ ಕುವೆಂಪು ಅವರಿಗೆ ಸಲ್ಲುತ್ತೆ. ಅದೇ ಥರ ಮೋಡಣ್ಣನ ತಮ್ಮ, ಅಮಲನ ಕತೆ ಹಾಗೂ ಕಿಂದರಿ ಜೋಗಿ ಎನ್ನುವ ಮಕ್ಕಳ ಕೃತಿಗಳನ್ನು ರಚಿಸಿರ್ತಕ್ಕಂತಹ ಶ್ರೇಯಸ್ಸು ಕೂಡ ಶ್ರೀ ಕುವೆಂಪು ಅವರಿಗೆ ಸಲ್ಲುತ್ತೆ. ಪ್ರಸ್ತುತ ಬಹುಮಾನ ಎನ್ನುವ ಪದ್ಯವನ್ನು ಇವರ ನವಿಲು ಅಂತಕ್ಕಂಥ ಒಂದು ಕವನ ಸಂಕಲನದಿಂದ ನಾವು ತೆಗೆದುಕೊಂಡಿದ್ದೀವಿ. ಈ ಬಹುಮಾನ ಎನ್ನುವ ಪದ್ಯವನ್ನು ನಾವು ನೋಡೋದಾದರೆ, ಕುಹು ಕುಹು ಕೋಕಿಲವಾಣಿ ಜಗ ಜುಮ್ಮೆಂದುದು ಅದ ಕೇಳಿ, ನೀರವ ಪರ್ವತ ಕಾನನ ಶ್ರೇಳಿ ಮರುದನಿ ಗೈದಿತು ಮುದತಾಳಿ, ಗಾನವ ಕೇಳಿ ಮಹಾಂಬರ ಸುಮ್ಮನೆ ಮಾತಾಡದೆ ಬಣ್ಣಿಸುತ್ತಿತ್ತು, ಕಂದರದಲ್ಲೊಂದು ಸರೋವರ ತೆರೆಗಳ ಕೈಪೆರೆ ಇಕ್ಕಿತ್ತು, ಮಾಧುರ್ಯ ದೀಪಿಕ ತನ್ನನೆ ಮರೆಯುತ್ತ ಕುಹು ಕುಹು ಕೂಗಿತ್ತು, ಆಲಿಸದ್ವರನು ಗಾನಕ್ಕೆ ನೊಂದು ಸೂಚನೆ ಕೊಟ್ಟನು ಇಂತೆಂದು, ಮಲೆಗಳಲು ಉಲಿಯುವ ಓ ಕೋಗಿಲೆಯೇ, ಮಲೆಗಳಲುಲಿಯುವ ಓ ಕೋಗಿಲೆಯೇ, ಬಲು ಚಲುವಿದೆ ನಿನ್ನೀಗಾನ, ಇಂಗ್ಲೀಷಿಗೆ ತರ್ಜುಮೆ ಮಾಡಿದರೆ ದೊರೆಯುವುದು ನೋಬೆಲ್ ಬಹುಮಾನ, ದೊರೆಯುವುದು ನೋಬೆಲ್ ಬಹುಮಾನ, ಅರಣ್ಯ ರೋದನೆ ಸುಮ್ಮನೆ ಆಡುವೆ ಕೇಳುವರ್ಯಾರಿಲ್ಲಿ, ಕೂಗಿತು ಕೋಗಿಲೆ ಕುಹು ಕುಹು ಎಂದು ತಲ್ಲಣಿಸಿತು ಜಗ ಜುಮ್ಮೆಂದು. ಈ ಪದ್ಯವನ್ನು ನಾವು ಅರ್ಥೈಸಿಕೊಳ್ಳೋಕ್ಕಿಂತ ಮುಂಚೆ ಕೆಲವೊಂದು ಶಬ್ದಗಳನ್ನು, ಕಠಿಣ ಶಬ್ದಗಳನ್ನು ಅಥವಾ ಹೊಸ ಪದಗಳನ್ನು ನಾವು ಪರಿಚಯ ಮಾಡ್ಕೊಳ್ಳೋದಾದರೆ, ಕೋಕಿಲವಾಣಿ ಅಂದರೆ ಕೋಗಿಲೆಯ ಧ್ವನಿ, ಜಗ ಅಂದರೆ ಜಗತ್ತು, ಕಾನನ ಅಂದರೆ ಕಾಡು, ಜೊತೆಗೆ ಕಂದರ ಅಂದರೆ 2 ಬೆಟ್ಟಗಳ ನಡುವೆ ಇರ್ತಕ್ಕಂಥ ಒಂದು ಕಣಿವೆಯ ಹಾದಿ ಅಂತ ಹೇಳ್ಬೋದು. ಶ್ರೇಣಿ ಅಂದರೆ ಸಾಲು, ಪರ್ವತಗಳ ಒಂದು ಸಾಲು ಅಥವಾ ಗುಂಪು. ಮರುದನಿ ಅಂದರೆ ಮಾರ್ದನಿ, ಮಾರ್ದನಿ ಅಂದರೆ ಮರುದನಿ. ಮನವಿಟ್ಟು ಕೇಳೋದು, ಆಲಿಸು ಅಂತಂದರೆ ಮನವಿಟ್ಟು ಕೇಳೋದು. ತರ್ಜುಮೆ ಅಂದರೆ ಭಾಷಾಂತರ. ನೊಬೆಲ್ ಪಾರಿತೋಷಕ, ಇದು ಅಂತಾರಾಷ್ಟ್ರೀಯ ಬಹುಮಾನ. ಸಾಹಿತ್ಯ ಕ್ಷೇತ್ರದಲ್ಲಿ, ವಿಜ್ಞಾನ ಕ್ಷೇತ್ರದಲ್ಲಿ, ಯಾವುದೇ ಒಂದು ಕ್ಷೇತ್ರದಲ್ಲಿ ಅತ್ಯುತ್ತಮವಾಗಿ ಸಾಧನೆ ಮಾಡಿರ್ತಕ್ಕಂಥವ್ರಿಗೆ ಕೊಡ್ತಕ್ಕಂಥ ಅತಿ ಶ್ರೇಷ್ಠವಾಗಿರ್ತಕ್ಕಂಥ ಬಹುಮಾನ ಅಂತ ಹೇಳ್ಬೋದು. ನಂತರ ಮಲೆ ಅಂದರೆ ಬೆಟ್ಟ ಅಂತ ಹೇಳ್ಬೋದು. ಪಿಕ ಅಂದರೆ ಕೋಗಿಲೆ, ಕೈಪೆರೆ ಅಂದರೆ ಚಪ್ಪಾಳೆ, ಮಹಾಂಬರ ಅಂದರೆ ವಿಶಾಲವಾದ ಆಕಾಶ ಅಂತ ಅರ್ಥ ಬರುತ್ತೆ. ಮಕ್ಕಳೇ, ಈ ಪದ್ಯದ ಅರ್ಥವನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಬಹುಮಾನ ಎನ್ನುವ ಪದ್ಯ. ಅವಕಾಶಕ್ಕಾಗಿ ಅನಂತ ಧನ್ಯವಾದಗಳು.